ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಈ ಕ್ಷಣದ ಗೃಹಲಕ್ಷ್ಮಿ 26ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡ್ಕೋಬೇಕಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮಹಿಳೆಯರು ಸೈಬರ್ ಸೆಂಟರ್ ಅಥವಾ ಸಿಎಸಿ ಸೆಂಟರ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಕಡ್ಡಾಯ ಮಾಡಿಬಿಟ್ಟಿದೆಯಾ, ಯಾವಾಗಿಂದ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವಾಗಿಂದ ಶುರು ಆಗ್ತಿದೆ, ಈಗ ಆಲ್ರೆಡಿ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಬಸ್ನಲ್ಲಿ ಸ್ಮಾರ್ಟ್ ಕಾರ್ಡ್ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಿಜನಾ? ಇದ್ರ ಬಗ್ಗೆ ಕ್ಲಾರಿಟಿ, ಈ ಮೂರು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದವರೆಗೂ ಸಹ ಸುಮಾರು 45ರಿಂದ 50% ಆಜುಬಾಜು ಬಂದಿದೆ. ಈಗ ಆಲ್ರೆಡಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇದೆ. ಆಲ್ರೆಡಿ ನಿನ್ನೆ ಲೈವ್ ಅಲ್ಲೂ ಸಹ ಹಾಕಿದ್ದೇನೆ. ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಈಗೇನು ಫೆಬ್ರವರಿ 17ರಿಂದ ಫೆಬ್ರವರಿ 21ನೇ ತಾರೀಕು ಇವತ್ತು ಇಲ್ಲಿವರೆಗೂ ಆಲ್ಮೋಸ್ಟ್ ಹತ್ತತ್ರ 50% ಜನರಿಗೆ ಬಂದಿದೆ. ಇನ್ನು 50% ಜನರಿಗೆ ಬರೋದು ಬಾಕಿ ಇದೆ. ಇದೇ ಸ್ಪೀಡ್ ಅಲ್ಲಿ ಜಮಾ ಆದ್ರೆ ನಿಮಗೆ ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಇನ್ನೊಂದು 8ರಿಂದ ಮ್ಯಾಕ್ಸಿಮಮ್ 7ರಿಂದ 8 ದಿನದಲ್ಲಿ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ. ಒಳ್ಳೆ ಬೇರೆ ಕಂತುಗಳಿಗೆ ಕಂಪೇರ್ ಮಾಡಿದ್ರೆ 24, 25ನೇ ಕಂತು ಕಂಪೇರ್ ಮಾಡಿದ್ರೆ 26ನೇ ಕಂತು ಸ್ವಲ್ಪ ಸ್ಪೀಡ್ ಆಗಿ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದ್ರೆ ದಯವಿಟ್ಟು ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ಡೀಟೇಲ್ ಇನ್ಫಾರ್ಮೇಶನ್ ಕಮೆಂಟ್ ಮಾಡಿ. ಹಾಗೆ ಇನ್ನ ಅದರ ಜೊತೆಯಲ್ಲಿ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದ್ರೆ ಈಗ ಏನು ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರು ಕಳೆದ ವಾರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ, ಸದ್ಯದಲ್ಲಿ ಎಲ್ಲಾ ರೂಪುರೇಷೆಗಳು ಸಿದ್ಧತೆ ಇದೆ ಅಂತ ಹೇಳಿದ್ರು. ಅಧಿಕೃತವಾಗಿ ಸರ್ಕಾರದಿಂದ ಇಂಥ ದಿನಾಂಕದಿಂದನೇ ನೀವು ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಬೇಕು, ಬಸ್ಸಲ್ಲಿ ಓಡಾಡಬೇಕು ಅಂತ ಹೇಳಿ ಎಲ್ಲೂ ಕೂಡ ಆದೇಶವನ್ನ ಹೊರಡಿಸಿಲ್ಲ. ಎಲ್ಲಿ ವಿತರಣೆ ಮಾಡಬೇಕು, ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಸದ್ಯಕ್ಕೆ ಈಗ ನೀವು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟೆ ಶಕ್ತಿ ಯೋಜನೆಯ ಫಲಾನುಭವಿಗಳು ಓಡಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ? ಸರ್ಕಾರದಿಂದ ಅಧಿಕೃತ ಆದೇಶ ಬಂದ್ರೆ ಹೇಗೆ ವಿತರಣೆ ಮಾಡ್ತಾರೆ, ಎಲ್ಲಿ ಸಿಗುತ್ತೆ, ಹೇಗೆ ಪಡ್ಕೋಬೇಕು ಎಲ್ಲವನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಓಕೆನಾ? ಈಗ ಸದ್ಯಕ್ಕೆ ಜೀವಿತಾವಧಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಸರ್ಕಾರಿ ನೌಕರರು ಏನ್ ರಿಟೈರ್ಡ್ ಆಗಿರ್ತಾರಲ್ಲ ಅವರು ಪ್ರತಿ ವರ್ಷ ಜೀವಿತಾವಧಿ ಪ್ರಮಾಣ ಪತ್ರ, ಅವ್ರ ಪೆನ್ಷನ್ ಪಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು. ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಜೀವಿತಾವಧಿ ಪ್ರಮಾಣ ಪತ್ರ ಇವತ್ತಿಂದಾನೇ ಅಥವಾ ನಾಳೆಯಿಂದನೇ ಸಲ್ಲಿಕೆ ಮಾಡಬೇಕಾ, ಇನ್ ಮುಂದೆ 27ನೇ ಕಂತು 28ನೇ ಕಂತು ಬರೋದೇ ಇಲ್ವಾ, ಈ ರೀತಿ ಊಹಾಪೋಹಗಳು ಸುದ್ದಿ ಹರಿದಾಡ್ತಾ ಇದೆ. ಈಗ ಸದ್ಯಕ್ಕೆ ಸರ್ಕಾರಿ ನೌಕರರು ಅವಾಗಿಂದನೂ ಸಲ್ಲಿಕೆ ಮಾಡ್ತಾನೆ ಇದ್ದಾರೆ. ಪೆನ್ಷನ್ ಪಡ್ಕೋಬೇಕು ಅಂದ್ರೆ ಅವ್ರು ಪ್ರತಿ ವರ್ಷ ಸಲ್ಲಿಕೆ ಮಾಡಬೇಕು. ಬಟ್ ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೂ ಸಹ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿಲ್ಲ, ಯಾವುದೇ ಗೈಡ್ಲೈನ್ಸ್ ಕೂಡ ರಿಲೀಸ್ ಮಾಡಿಲ್ಲ. ಜೀವಿತಾವಧಿ ಪ್ರಮಾಣ ಪತ್ರ ಗೃಹಲಕ್ಷ್ಮಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಅಥವಾ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಎಲ್ಲಿ ಪಡ್ಕೋಬೇಕು, ಹೇಗೆ ಸಲ್ಲಿಕೆ ಮಾಡಬೇಕು, ಸರ್ಕಾರ ಆದೇಶ ಕೊಟ್ಟ ನಂತರ ನಿಮಗೆ ಖಂಡಿತವಾಗ್ಲೂ ನಾವು ವಿಡಿಯೋ ಮಾಡಿ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ತಲೆ ಕೆಡಿಸ್ಕೊಂಬೇಡಿ. ಈಗ ಆಸ್ ಇಟ್ ಈಸ್ ಹೇಗೆ ಮುಂದುವರಿತಾ ಇದೆ ಹಾಗೇ ಇದೆ. ಅಧಿಕೃತ ಆದೇಶಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ, ನೀವು ತಿಳಿಸೋದಕ್ಕೋಸ್ಕರ. ಓಕೆನಾ? ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.